ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾವು 2025 ಜೂನ್ ತಿಂಗಳಲ್ಲಿ ನಡೆದಿರುವಂತಹ NET ಕನ್ನಡ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಮಾಡೋಣ. ಪ್ರಶ್ನೆ ಸಂಖ್ಯೆ 51 ಸಾಹಿತ್ಯ ವಿಮರ್ಶೆಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ ಇದು. ಹೊಂದಿಸಿ ಬರೆಯಿರಿ ಕೇಳಿದರೆ ಮನೋವೈಜ್ಞಾನಿಕ ವಿಮರ್ಶೆ, ಮಾರ್ಕ್ಸ್ವಾದಿ ವಿಮರ್ಶೆ, ಸ್ತ್ರೀವಾದಿ ವಿಮರ್ಶೆ, ನಿರಚನವಾದ ವಿಮರ್ಶೆ. ಇದೆಲ್ಲ ಆಧುನಿಕ ಸಾಹಿತ್ಯ ವಿಮರ್ಶೆಯ ವಿವಿಧ ಪಂಥಗಳು. ಬಿ ಪಟ್ಟಿನಲ್ಲಿ ಈ ಒಂದು ವಿಮರ್ಶೆಯನ್ನು ಕೊಡುಗೆಯಾಗಿ ಕೊಟ್ಟಿದ್ಯಾರು ಅಥವಾ ಪಿತಾಮಹ ಅಂತ ಹೇಳ್ಬೋದು, ಅಥವಾ ಅಭಿವೃದ್ಧಿಗೆ ಕಾರಣಕರ್ತರು ಯಾರು, ಆ ಹೆಸರುಗಳನ್ನು ಕೊಟ್ಟಿದ್ದಾರೆ. ಹೊಂದಿಸೋಣ ಇವಾಗ. ಮನೋವೈಜ್ಞಾನಿಕ ವಿಮರ್ಶೆ ಸಿಗ್ಮಂಡ್ ಫ್ರಾಯ್ಡ್ ಕೊಡಬೇಕಾಗಿತ್ತು, ಯಾಕಂದರೆ ಈ ಒಂದು ಪರಿಕಲ್ಪನೆಯನ್ನು ಸಿಗ್ಮಂಡ್ ಫ್ರಾಯ್ಡೆ ಫಸ್ಟ್ಗೆ ಕೊಟ್ಟಿದ್ದು. ಇದು ಈಗೋ ಸೂಪರ್ ಈಗೋ ಅನ್ನೋ ಒಂದು ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ. ಮನೋವೈಜ್ಞಾನಿಕ ವಿಮರ್ಶೆಗೆ ಸಿಗ್ಮಂಡ್ ಫ್ರಾಯ್ಡ್ ಫಸ್ಟು, ಆದರೆ ಇಲ್ಲಿ ಆಪ್ಷನಲ್ಲಿಲ್ಲ. ಅವರಾದಮೇಲೆ ನೆಕ್ಸ್ಟು ಜಾಕ್ವೆಸ್ ಲೆಕಾನ್ ಅಂತ ಬರ್ತಾರೆ, ಅವರಾದಮೇಲೆ ಕಾರ್ಲ್ ಜಂಗ್ ಅಂತ ಬರ್ತಾರೆ. ಈ ಮೂರು ಪ್ರಮುಖ ವ್ಯಕ್ತಿಗಳು ಮನೋವೈಜ್ಞಾನಿಕ ವಿಮರ್ಶೆ ಅನ್ನೋ ಪರಿಕಲ್ಪನೆಯನ್ನು ಬೆಳೆಸಿದ್ದಾರೆ, ಅಭಿವೃದ್ಧಿ ಪಡಿಸಿದ್ದಾರೆ. ಫಸ್ಟು ಸಿಗ್ಮಂಡ್ ಫ್ರಾಯ್ಡು, ನೆಕ್ಸ್ಟ್ ಜಾಕ್ವೆಸ್ ಲೆಕಾನ್ ಬರ್ತಾರೆ, ಆಮೇಲೆ ಕಾರ್ಲ್ ಜಂಗ್. ಸಿಗ್ಮಂಡ್ ಫ್ರಾಯ್ಡ್ ಇಲ್ಲ, ಇಲ್ಲಿ ಜಾಕ್ವೆಸ್ ಲೆಕಾನ್ ಇದೆ. ಒಂದಕ್ಕೆ ಸೆಕೆಂಡು ಜಾಕ್ವೆಸ್ ಲೆಕಾನ್. ನೆಕ್ಸ್ಟ್ ಮಾರ್ಕ್ಸ್ವಾದಿ ವಿಮರ್ಶೆ ಅಂತ ಇದೆಯಲ್ವಾ, ಮಾರ್ಕ್ಸ್ವಾದಿ ವಿಮರ್ಶೆಗೆ ಕಾರ್ಲ್ ಮಾರ್ಕ್ಸ್ ಕೊಡಬೇಕಾಗಿತ್ತು ಫಸ್ಟು, ಆದರೆ ಕಾರ್ಲ್ ಮಾರ್ಕ್ಸ್ ಇಲ್ಲ ಇಲ್ಲಿ. ಫ್ರೆಡ್ರಿಕ್ ಏಂಗಲ್ಸ್ ಅದು ಕೊಟ್ಟಿದ್ದಾರಾ, ಅವ್ರನ್ನೂ ಕೊಟ್ಟಿಲ್ಲ. ಜಾರ್ಜ್ ಲುಕಾಕ್ಸ್ ಕೊಟ್ಟಿದ್ದಾರೆ ನೋಡಿ, 3 ಇದೆಯಲ್ವಾ, ಅದು ಸರಿ. ನೋಡಿ, ಇಲ್ಲಿ ಕಾರ್ಲ್ ಮಾರ್ಕ್ಸ್ ಮತ್ತು ಫ್ರೆಡ್ರಿಕ್ ಏಂಗಲ್ಸು ಅವರು ಮಾರ್ಕ್ಸ್ವಾದಿ ವಿಮರ್ಶೆಗೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟವರು. ಇವರಿಬ್ಬರೇ ಆರಂಭಿಕರು. ಅವ್ರ ಹೆಸರು ಕೊಟ್ಟಿಲ್ಲ, ಆದರೆ ಜಾರ್ಜ್ ಲುಕಾಕ್ಸ್ ಅವ್ರ ಹೆಸರು ಕೊಟ್ಟಿದ್ದಾರೆ. ಇಲ್ಲಿ ಲುಕಾಟ್ಸ್ ಅಂತ ಆಗಿದೆ, ಸ್ವಲ್ಪ ತಪ್ಪಾಗಿದೆ. ವಾಸ್ತವಿಕತೆ, ರಿಯಲಿಸಮ್ ಬಗ್ಗೆ ಈ ಒಂದು ಪರಿಕಲ್ಪನೆಯನ್ನು ಜಾರ್ಜ್ ಲುಕಾಕ್ಸ್ ಕೊಡ್ತಾರೆ. ಹಾಗಾಗಿ ಮಾರ್ಕ್ಸ್ವಾದಿ ವಿಮರ್ಶೆಗೆ ಜಾರ್ಜ್ ಲುಕಾಕ್ಸ್ ಸರಿಯಾಗಿರೋಂಥ ಉತ್ತರ. ಇಲ್ಲಿ ಆಪ್ಷನ್ 1 ಇದೆಯಲ್ವಾ, ಅದು ಸರಿಯಾಗುತ್ತೆ, ಯಾಕಂದರೆ ಎರಡೂ ಸರಿಯಾಗಿದೆ. ನೆಕ್ಸ್ಟ್ ಸ್ತ್ರೀವಾದಿ ವಿಮರ್ಶೆ, ಅದು ಬಂದರೆ ಮೇರಿ ಉಲ್ಸ್ಟನ್ಕ್ರಾಫ್ಟ್. ಸ್ತ್ರೀವಾದಿ ವಿಮರ್ಶೆ ಬಂದರೆ ವರ್ಜಿನಿಯಾ ವೂಲ್ಫು ಪಿತಾಮಹಿ ಆಗ್ತಾರೆ, ಯಾಕಂದರೆ ಅವರು ಈ ಒಂದು ಸ್ತ್ರೀವಾದಿ ವಿಮರ್ಶೆಯಲ್ಲಿ ಪ್ರಥಮ ಬಾರಿಗೆ ಚಿಂತನೆಯನ್ನು ಮಾಡಿದವರು. ಎ ರೂಮ್ ಆಫ್ ಓನ್ಸ್ ಹೌಸ್ ಅನ್ನೋ ಕೃತಿಯನ್ನು ಬರೆದಿದ್ದಾರೆ. ಅವರಾದಮೇಲೆ ನೆಕ್ಸ್ಟ್ ಸಿಮೋನ್ ದಿ ಬೋವಾ ಬರ್ತಾರೆ, ಪ್ರಮುಖವಾಗಿರೋಂಥವ್ರು ಹೇಳ್ತಾ ಇರೋದು. ಫಸ್ಟು ಪಿತಾಮಹಿ ಬರೋದು ವರ್ಜಿನಿಯಾ ವೂಲ್ಫು, ಆಮೇಲೆ ಪ್ರಮುಖವಾಗಿರುವಂತಹ ಕೃತಿಯನ್ನು ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದು ಸಿಮೋನ್ ದಿ ಬೋವಾ, ದಿ ಸೆಕೆಂಡ್ ಸೆಕ್ಸ್ ಅಂತ. ಇಲ್ಲಿ ಆಪ್ಷನಲ್ಲಿ ಅವೆರಡು ಹೆಸರು ಇಲ್ಲ, ಆದರೆ ಮೇರಿ ಉಲ್ಸ್ಟನ್ಕ್ರಾಫ್ಟ್ ಅಂತ ಇದೆಯಲ್ವಾ, ಇವರು 18ನೇ ಶತಮಾನದ ಸ್ತ್ರೀನಿಷ್ಠ ಚಿಂತನೆಯ ಆರಂಭಿಕರಲ್ಲಿ ಒಬ್ಬರು. ಮೇರಿ ವರ್ಟ್ಲಿ ಮಾಂಟೆಗೊ ಮತ್ತು ಮೇರಿ ಉಲ್ಸ್ಟನ್ಕ್ರಾಫ್ಟ್, ಈ ಇಬ್ಬರು ಮಹಿಳೆ ಸ್ತ್ರೀವಾದಿ ಚಿಂತನೆಯ ಆರಂಭಿಕರು ಅಂತ ಕರೆಸ್ಕೊತಾರೆ. ಮೇರಿ ವರ್ಟ್ಲಿ ಮಾಂಟೆಗೊ ಮತ್ತು ಮೇರಿ ಉಲ್ಸ್ಟನ್ಕ್ರಾಫ್ಟ್. ಸ್ಕ್ರೀನಲ್ಲೇ ಹೆಸರು ಬೇರೆ ಥರ ಇದೆ, ನೀವು ಉಚ್ಚಾರಣೆ ಬೇರೆ ಥರ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಬೇಡಿ. ಆ್ಯಕ್ಚುಲಾಗಿ ಅವ್ರ ಹೆಸರು ಇರೋದೇ ಮೇರಿ ಉಲ್ಸ್ಟನ್ಕ್ರಾಫ್ಟ್ ಅಂತ, ಇಲ್ಲಿ ವೋಲ್ಸ್ಟನ್ಕ್ರಾಫ್ಟ್ ಅಂತ ಕೊಟ್ಟಿದ್ದಾರೆ. ಇದು ಗೊತ್ತಾಯ್ತಲ್ವಾ, ಸ್ತ್ರೀವಾದಿ ವಿಮರ್ಶೆಯ ಪಿತಾಮಹಿ ವರ್ಜಿನಿಯಾ ವೂಲ್ಫು, ಆದರೆ ಆರಂಭಿಕರು ಅಂತ ಬಂದರೆ ಮೇರಿ ವರ್ಟ್ಲಿ ಮಾಂಟೆಗೊ ಉಲ್ಸ್ಟನ್ಕ್ರಾಫ್ಟ್. ಇನ್ನು ನಿರಚನವಾದ ವಿಮರ್ಶೆ ಅಂತ ಇದೆ. ಜಾಕ್ವೆಸ್ ಡೆರಿಡಾ ಪಿತಾಮಹರು ಅಥವಾ ಪ್ರವರ್ತಕರು ಅಂತ ಕರೀತಾರೆ. ಆಫ್ ಗ್ರಾಮಟಾಲಜಿ ರೈಟಿಂಗ್ ಆ್ಯಂಡ್ ಡಿಫರೆನ್ಸ್ ಅನ್ನೋ ಕೃತಿಯನ್ನು ಬರೆದಿದ್ದಾರೆ. ಆಫ್ ಗ್ರಾಮಟಾಲಜಿ ರೈಟಿಂಗ್ ಆ್ಯಂಡ್ ಡಿಫರೆನ್ಸ್, ಜಾಕ್ವೆಸ್ ಅವರ ಕೃತಿ. ನೆಕ್ಸ್ಟ್ 52ನೇ ಪ್ರಶ್ನೆ, ಇದು ಕೂಡ ಹೊಂದಿಸಿ ಬರೆಯಿರಿನೇ. ಕವನ ಸಂಕಲನಗಳನ್ನ ಕೇಳಿದ್ದಾರೆ ಮತ್ತು ಅವ್ರು ಬರೆದಿರುವಂಥ ಕವಿಗಳ ಹೆಸರು ಕೊಟ್ಟಿದ್ದಾರೆ. ಆರಿಫ್ ರಾಜಾ ಇವರು ಜಂಗಮ ಫಕೀರನ ಜೋಳಿಗೆ ಅನ್ನೋ ಕೃತಿಯನ್ನು ಬರೆದಿದ್ದಾರೆ. ಪ್ರತಿಭಾ ನಂದಕುಮಾರ್ ಅವರು ಮುದುಕಿಯರಿಗಿದು ಕಾಲವಲ್ಲ ಅಂತ ಕೃತಿ ಬರೆದಿದ್ದಾರೆ. ಸವಿತಾ ನಾಗಭೂಷಣ್ ಅವರದು ಜಾತ್ರೆಯಲ್ಲಿ ಶಿವ, ಸಿದ್ಲಿಂಗಯ್ಯ ಅವರದು ಮೆರವಣಿಗೆ. ನೆಕ್ಸ್ಟ್ 53ನೇ ಪ್ರಶ್ನೆ, ತತ್ವಾರ್ಥ ಶ್ರದ್ಧಾನಾಂ ಸಮ್ಯಕ್ ದರ್ಶನಂ, ಈ ವಾಕ್ಯ ಯಾವ ಕಾವ್ಯದಲ್ಲಿ ಬಂದಿದೆ? ನೋಡಿ, ಇದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ವಾಕ್ಯ, ಆದಿಪುರಾಣದಲ್ಲಿ ಬಂದಿರುವಂಥದ್ದು. ಇದ್ರ ಬಗ್ಗೆ ಹೇಳಿದರೆ ಮೋಕ್ಷದ ಬಗ್ಗೆ ಇರುವಂತಹ ಒಂದು ಸಾಲಿದು. ಜೀವನ್ ಮರಣದಂತಹ 7 ತತ್ವಗಳನ್ನು, ಅವುಗಳ ನೈಜತೆಯನ್ನು ಯಾವುದೇ ಸಂಶಯ ಇಲ್ಲದೆ ದೃಢವಾಗಿರುವಂಥ ನಂಬಿಕೆ, ಶ್ರದ್ಧೆಯಿಂದ ನಾವು ಅದನ್ನು ನಂಬಿದ್ರೆ ಅದೇ ಸಮ್ಯಕ್ ದರ್ಶನ ಅಂತ ಅರ್ಥ. ನೆಕ್ಸ್ಟ್ 54ನೇ ಪ್ರಶ್ನೆ, ಇದು ಕೂಡ ಹೊಂದಿಸಿ ಬರೆಯಿರಿ. ಆತ್ಮಕಥೆಗಳಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಇದು. ಬಿತ್ತಿ SL ಭೈರಪ್ಪ ಅವರ ಆತ್ಮಕಥೆ, ಸುರಗಿ UR ಅನಂತಮೂರ್ತಿಯವರ ಆತ್ಮಕಥೆ, ಆಡಾಡು ತಾಯುಷ್ಯ ಗಿರೀಶ್ ಕಾರ್ನಾಡ್ ಅವರ ಆತ್ಮಕಥೆ, ಕುದಿಯೆಸರು ವಿಜಯಮ್ಮ ಅವರ ಆತ್ಮಕಥೆ. ನೆಕ್ಸ್ಟ್ 55ನೇ ಪ್ರಶ್ನೆ, ಹೊಸಗನ್ನಡದಲ್ಲಿ ಪ್ರಾಸವನ್ನು ಅಧಿಕೃತವಾಗಿ ಬಿಡುವೆನೆಂದು ಹೇಳಿಬಿಟ್ಟವರು ಯಾರು ಅಂದರೆ ಗೋವಿಂದ ಪೈಗಳು. ಹೌದಲ್ವಾ, ಹೊಸಗನ್ನಡದ ಆರಂಭಿಕ ಹಂತದಲ್ಲಿ ಗೋವಿಂದ ಪೈಗಳು ಹೇಳಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಇವರೇ ಬರೆದಿರುವಂಥ ಗಿಡಿವಿಂಡು ಕವನ ಸಂಕಲನದಲ್ಲಿ ಪ್ರಾಸವನ್ನು ಬಿಟ್ಟಿರೋದನ್ನು ಗಮನಿಸ್ಬೋದು. ನೆಕ್ಸ್ಟ್ 56ನೇ ಪ್ರಶ್ನೆ, ಜೈನ ತೀರ್ಥಂಕರರನ್ನು ಅನುಕ್ರಮದಲ್ಲಿ ಬರೆಯಿರಿ ಅಂತ ಇದೆ. ಒಟ್ಟು 24 ಜೈನ ತೀರ್ಥಂಕರರು ಬರ್ತಾರೆ. ಆದಿನಾಥ ಫಸ್ಟ್, ಋಷಭನಾಥ, ಕೊನೆಯವರು ಮಹಾವೀರ. ಈ ಮಧ್ಯದಲ್ಲಿ ಅಜಿತನಾಥ ಇವರು ಸೆಕೆಂಡ್, 2ನೇ ಜೈನ ತೀರ್ಥಂಕರ. ಇವ್ರ ಚಿಹ್ನೆ ಆನೆ.
ಇಲ್ಲಿ ಕೊಟ್ಟಿರೋ ಉತ್ತರದಲ್ಲಿ 3ನೇ ಆಪ್ಷನ್ ಇದೆ ನೋಡಿ, ಅದೇ ಸರಿಯಾಗಿರುವಂಥ ಉತ್ತರ. ಯಾಕಂದರೆ ಎ ಅಜಿತನಾಥ ಫಸ್ಟ್ಗೆ ಬಂದಿರೋದು ಅದೇ. ನೆಕ್ಸ್ಟ್ ಇ ಅಂತ ಇದೆಯಲ್ವಾ ಶಾಂತಿನಾಥ, ಇವರು 16ನೇ ತೀರ್ಥಂಕರರು, ಇವ್ರ ಚಿಹ್ನೆ ಜಿಂಕೆ. ಅವರಾದಮೇಲೆ ಡಿ ಮಲ್ಲಿನಾಥ 19ನೇ ತೀರ್ಥಂಕರರು, ಕಲಶ ಇವ್ರ ಚಿಹ್ನೆ. ಅವರಾದ್ಮೇಲೆ ಬರೋದು ನೇಮಿನಾಥ 22ನೇ ತೀರ್ಥಂಕರರು, ಇವ್ರ ಚಿಹ್ನೆ ಶಂಖ. ನೆಕ್ಸ್ಟು ಪಾರ್ಶ್ವನಾಥ ಬರ್ತಾರೆ 23ನೇ ತೀರ್ಥಂಕರ, ಇವ್ರದ್ದು ಹಾವು ಚಿಹ್ನೆ. ಅವರಾದಮೇಲೆ ಗೊತ್ತಲ್ವಾ 24ನೇ ತೀರ್ಥಂಕರ ಮಹಾವೀರ, ಸಿಂಹ ಅವ್ರ ಲಾಂಛನ ಅಥವಾ ಚಿಹ್ನೆ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಹಳಗನ್ನಡ ಶಬ್ದ ಮತ್ತು ಅವುಗಳ ಅರ್ಥವನ್ನು ಹೊಂದಿಸಿ ಬರೆಯಬೇಕು. ಅರಿ ಅಂತ ಇದೆ, ಅರಿ ಅಂದರೆ ತಿಳಿ ಅಂತ ಅರ್ಥ, ತಿಳ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು ಅಂತ. ನೆಕ್ಸ್ಟ್ ನೆರೆ ಅಂತ ಇದೆ, ನೆರೆ ಬಂತು ಅಂತಾರಲ್ಲ, ಪ್ರವಾಹ ಬರುತ್ತೆ, ಪೂರ್ಣವಾಗಿ ತುಂಬ್ಕೊಂಡ್ಬಿಡೋದು ಅಂತ, ತುಂಬು ಅದಕ್ಕೆ. ಇನ್ನು ಕರಿ ಅಂದರೆ ಕಪ್ಪು. ಆಳ್ ಅಂದರೆ ಮುಳುಗು, ನೀರಲ್ಲಿ ಮುಳುಗುವಂಥದ್ದು. ನೆಕ್ಸ್ಟ್ 58ನೇ ಪ್ರಶ್ನೆ, ರೂಪನಿಷ್ಠ ವಿಮರ್ಶೆಯ ಪ್ರಮುಖವಾದ ಅಂಶಗಳನ್ನು ಗುರುತಿಸಿ ಅಂತ ಇದೆ. ಸಾಹಿತ್ಯ ಕೃತಿಗಳು ಐತಿಹಾಸಿಕತೆಗೆ ಒತ್ತು ಕೊಡುವುದು. ಯಾಕಂದರೆ ಇದು ಪಠ್ಯ ಕೇಂದ್ರಿತ ವಿಮರ್ಶೆ ಅಲ್ವಾ. ಕೃತಿಯ ಬಾಹ್ಯ ರೂಪದ ಮೇಲೆ ಸಾಕಷ್ಟು ಬೆಳಕನ್ನು ಚೆಲ್ಲುತ್ತೆ. ಯಾಕಂದರೆ ಕೃತಿಯ ಬಾಹ್ಯ ರೂಪನೇ ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಕೃತಿಕಾರನ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ಕೃತಿಯ ರಚನೆಯ ಕಾಲ, ದೇಶ ಹಾಗೆ ಸಾಮಾಜಿಕ ರಾಜಕೀಯ ಸನ್ನಿವೇಶಗಳನ್ನು ಬದಿಗಿಟ್ಟು ಕೇವಲ ಕೃತಿಯ ಸ್ವರೂಪ, ಭಾಷೆ ಇವುಗಳನ್ನು ಮಾತ್ರ ಮುಖ್ಯ ಅಂತ ಪರಿಗಣಿಸುತ್ತೆ ಈ ವಿಮರ್ಶೆ. ಯಾವುದು? ರೂಪನಿಷ್ಠ ವಿಮರ್ಶೆ. ಹಾಗಾಗಿ ಎ ತಪ್ಪಾಗುತ್ತೆ. ಬಿ ಸಾಹಿತ್ಯ ಕೃತಿಗಳು ಸ್ವಾಯತ್ತ ರಚನೆಗಳು ಸರಿಯಾಗಿದೆ. ನೆಕ್ಸ್ಟು ಸಾಹಿತ್ಯ ಕೃತಿಗಳು ಸಮಾಜದ ಆರ್ಥಿಕತೆಯ ಉತ್ಪನ್ನಗಳು, ಅದು ರೂಪನಿಷ್ಠ ವಿಮರ್ಶೆಯಲ್ಲಿ ಇವಾಗ ತಾನೇ ಹೇಳಿದೆ ಅಲ್ವಾ, ಅದು ಬರೋದಿಲ್ಲ. ನೆಕ್ಸ್ಟ್ ಡಿ ಸಾಹಿತ್ಯಿಕ ಭಾಷೆ ಇತರೆಲ್ಲ ವಿವಿಧ ಭಾಷೆಗಿಂತ ಭಿನ್ನವಾಗಿರುತ್ತದೆ. ಹೌದು, ಯಾಕಂದರೆ ಇಲ್ಲಿ ಕೃತಿಯ ಸ್ವರೂಪ ಮತ್ತು ಭಾಷೆ ಇದನ್ನೇ ಆಧಾರವಾಗಿ ಇಟ್ಕೊಂಡು, ಮುಖ್ಯವಾಗಿ ಇಟ್ಕೊಂಡು ವಿಮರ್ಶೆ ಮಾಡುತ್ತಲ್ವಾ. ಹಾಗಾಗಿ ಸಾಹಿತ್ಯಿಕ ಭಾಷೆ ಇತರೆಲ್ಲ ವಿವಿಧ ಭಾಷೆಗಿಂತ ಭಿನ್ನವಾಗಿರುತ್ತೆ ರೂಪನಿಷ್ಠ ವಿಮರ್ಶೆಯಲ್ಲಿ, ಸರಿಯಾಗಿದೆ. ಈ ಸಾಹಿತ್ಯ ಕೃತಿಯಲ್ಲಿ ಒಂದು ಮಾನಸಿಕತೆ ಇರುತ್ತದೆ, ಇಲ್ಲ. ಯಾಕಂದರೆ ಇಲ್ಲಿ ಕೃತಿಕಾರನಿಗೆ ಮುಖ್ಯವಾಗಿ ಸ್ಥಾನ ಇಲ್ಲ ಅಂತಂದರೆ ಇನ್ನು ಮಾನಸಿಕತೆ ತಗೊಂಡು ಏನು ಮಾಡೋದು? ರೂಪನಿಷ್ಠ ವಿಮರ್ಶೆ ಅದು ಕೃತಿ ಕೇಂದ್ರಿತ ವಿಮರ್ಶೆ. ಕೃತಿಯ ಬಾಹ್ಯ ಅಂಶಗಳ ಮೇಲೆ ಮಾತ್ರ ಬೆಳಕು ಚೆಲ್ಲುವಂಥದ್ದು ಈ ರೂಪನಿಷ್ಠ ವಿಮರ್ಶೆ. ಕೃತಿಯ ಸ್ವರೂಪ ಮತ್ತು ಭಾಷೆ ಅದೇ ಫಸ್ಟ್ ಪ್ರಿಫರೆನ್ಸ್. ಓಕೆನಾ? ಬಿ ಮತ್ತು ಡಿ ಆನ್ಸರ್. ನೆಕ್ಸ್ಟ್ 59ನೇ ಪ್ರಶ್ನೆ, ದ್ರಾವಿಡ ಭಾಷಾ ಕುಲದಿಂದ ಭಾಷೆಗಳು ಟಿಸಿಲೊಡೆದ ಕಾಲಾನುಕ್ರಮದಲ್ಲಿ ಕೆಳಗಿನ ಭಾಷೆಗಳನ್ನು ಹೊಂದಿಸಿ ಅಂತ ಇದೆ. ಅಂದರೆ ಯಾವಾಗ ಬೇರೆ ಆಯಿತು ದ್ರಾವಿಡ ಭಾಷೆಗಳಿಂದ ಈ ಭಾಷೆಗಳು ಅಂತ. ಈ ಪ್ರಶ್ನೆಗೆ ಡೀಟೇಲಾಗಿ ವಿವರಣೆ ಕೊಡೋದಕ್ಕೆ ರೀಸೆಂಟಾಗಿ ಅಷ್ಟಾಗಿ ಅಧ್ಯಯನ ಮಾಡಿಲ್ಲ, ಬಟ್ ನೆನಪಿರೋ ಅಷ್ಟು ಹೇಳ್ತೀನಿ. ಅಷ್ಟು ನೆನಪಿಟ್ಕೊಂಡ್ರು ಕೆಲವೊಂದು ಸಲ ಎಕ್ಸಾಮಲ್ಲಿ ಕ್ಲಿಕ್ ಆಗ್ಬೋದು, ಉತ್ತರವನ್ನು ಕಂಡುಹಿಡ್ಕೊಬೋದು. ಅದು ಯಾವ ಥರ ಅಂದರೆ, ನಮ್ಮದು ಮಾತೃಭಾಷೆ ಕನ್ನಡ ಅಲ್ವಾ. ಈ ಕನ್ನಡ ಭಾಷೆ ಮೂಲದಲ್ಲಿ ಯಾವ ಭಾಷೆಗಳ ಜೊತೆ ಸಂಬಂಧವನ್ನು ಇಟ್ಕೊಂಡಿತ್ತು ಮತ್ತು ಯಾವಾಗ ಹೊರಗಡೆ ಬಂತು, ಯಾವ ಭಾಷೆ ಆದಮೇಲೆ ಹೊರಗಡೆ ಬಂತು, ಇದನ್ನು ತಿಳ್ಕೊಂಡಿದ್ರೆ ನಾವು ಈಸಿಯಾಗಿ ಉತ್ತರವನ್ನು ಬರಿಬೋದು. ಈಗ ದ್ರಾವಿಡ ಭಾಷೆಗಳ ಹತ್ರ ಸರಿಸುಮಾರು 27 ಭಾಷೆಗಳನ್ನು ಗುರುತಿಸ್ತೀವಿ. ಬ್ರಾವಿ, ಕುರುಕ್, ಮಾಲ್ತೋ, ಕೊಲಾಮಿ, ನಾಯ್ಕಿರಿ, ಪರ್ಜಿ, ವಲ್ಲಾರಿ, ಬಡಗ, ತೆಲುಗು, ಕೊಂಡಿ, ಕೊಂಡ, ಮುಂಡ, ಕುಯಿ, ಪೆಂಗೋ, ಕನ್ನಡ, ತಮಿಳು ಇವೆಲ್ಲನೂ ನಾವು ದ್ರಾವಿಡ ಭಾಷೆಗಳಂತ ಸಂಪೂರ್ಣವಾಗಿ ಕರಿತೀವಿ. ಇದರಲ್ಲಿ ಸಬ್ ಡಿವಿಷನ್ ಬರ್ತವೆ. ಉತ್ತರ ದ್ರಾವಿಡ ಭಾಷೆ, ದಕ್ಷಿಣ ದ್ರಾವಿಡ ಭಾಷೆ, ದಕ್ಷಿಣ ಮಧ್ಯ ದ್ರಾವಿಡ ಭಾಷೆ, ಮಧ್ಯ ದ್ರಾವಿಡ ಭಾಷೆ ಅಂತ. ನಮ್ಮ ಕನ್ನಡ ದಕ್ಷಿಣ ದ್ರಾವಿಡ ಭಾಷೆಗೆ ಸೇರ್ಕೊಳ್ಳುತ್ತೆ. ಇಲ್ಲಿ ನೋಡಿ, ದಕ್ಷಿಣ ದ್ರಾವಿಡ ಭಾಷೆಗೆ ನಮ್ಮ ಕನ್ನಡ ಸೇರ್ಕೊಳ್ಳುತ್ತೆ ಅಂತ ಹೇಳಿದೆ ಅಲ್ವಾ. ಇದು ಯಾವ ಥರ ಸೇರ್ಕೊಂತು ಅನ್ನೋದೇ ಇಲ್ಲಿ ಕೇಳಿರುವಂಥ ಪ್ರಶ್ನೆ. ಸಂಪೂರ್ಣವಾಗಿ ಅಲ್ಲದೆ ಹೋದರೂ ನಮ್ಮ ಭಾಷೆ ಕನ್ನಡ, ನಮ್ಮ ಅಕ್ಕಪಕ್ಕದಲ್ಲಿ ತುಳು, ತೆಲುಗು ಮತ್ತು ತಮಿಳು ಈ ಭಾಷೆಗಳಿದಾವಲ್ವಾ, ಇವು ದ್ರಾವಿಡ ಭಾಷೆಯಿಂದ ಯಾವಾಗ ಹೊರಗಡೆ ಬಂತು ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಫಸ್ಟಿಗೆ ದ್ರಾವಿಡ ಭಾಷೆಯಿಂದ ಇಷ್ಟು ಭಾಷೆಗಳಲ್ಲಿ ಹೊರಗಡೆ ಬಂದಿದ್ದು ತೆಲುಗು ಭಾಷೆ. ಯಾಕೆ ಹೊರಗಡೆ ಬಂತು? ಭಾಷೆಯ ವೈಶಿಷ್ಟ್ಯತೆ ಹೆಚ್ಚಾದಂತೆ ಎಲ್ಲ ಭಾಷೆಗಳು ಬೇರೆ ಬೇರೆ ಆಗೋದಕ್ಕೆ ಮುಂದಾಗಿರೋದು. ಮುಖ್ಯವಾಗಿ ತಮಿಳು, ತೆಲುಗು, ಕನ್ನಡ ಈ ಭಾಷೆ ಬೇರೆ ಆಗೋದಕ್ಕೆ ಪ್ರಾಕೃತ ಸಂಬಂಧವೇ ಕಾರಣ ಆಗಿರೋವಂಥದ್ದು. ಈಗ ಫಸ್ಟು ತೆಲುಗು ಹೊರಗಡೆ ಹೋಯಿತು ಅಂತ ಹೇಳಿದೆ. ನೆಕ್ಸ್ಟು ಈ ತಮಿಳು, ಕನ್ನಡ ಮತ್ತು ತುಳು ಒಟ್ಟಿಗೆನೇ ಇತ್ತು. ತುಳು ಭಾಷೆ ಹೊರಗಡೆ ಬರುತ್ತೆ, ತೆಲುಗು ಆದಮೇಲೆ ತುಳು ಭಾಷೆ ಹೊರಗಡೆ ಬರುತ್ತೆ. ತಮಿಳು, ಕನ್ನಡ ಒಟ್ಟಿಗೆನೇ ಇತ್ತು. ತುಳು ಆದಮೇಲೆ ಕನ್ನಡ ಭಾಷೆ ಬೇರೆ ಆಗುತ್ತೆ ತಮಿಳಿನಿಂದ. ನಮ್ಮ ಅಕ್ಕಪಕ್ಕದ ಭಾಷೆಗಳು ತೆಲುಗು, ತುಳು, ಕನ್ನಡ ಈ ಥರ ಫಸ್ಟು, ಸೆಕೆಂಡ್, ಥರ್ಡ್ ಈ ಪ್ಲೇಸಲ್ಲಿ ಡಿವೈಡ್ ಆಯಿತು, ಬೇರೆ ಬೇರೆ ಆಯಿತು. ಇಲ್ಲಿ ನೋಡಿ ಆಪ್ಷನಲ್ಲಿ ತೆಲುಗು ಇದೆ, ಈ ಆದಮೇಲೆ ತೆಲುಗು ಆದಮೇಲೆ ತುಳು, ಬಿ. ನೆಕ್ಸ್ಟ್ ಕನ್ನಡ, BA ಎಲ್ಲಿದೆ ಆನ್ಸರಲ್ಲಿ? ಆಪ್ಷನ್ 3 ಇದೆಯಲ್ವಾ, ಅದೇ ಸರಿಯಾಗಿರುವಂಥ ಉತ್ತರ. ಫಸ್ಟು ಬ್ರಾಹು ಬರುತ್ತೆ, ಇದು ಉತ್ತರ ದ್ರಾವಿಡ ಭಾಷೆಗೆ ಸೇರಿದ್ದು. ಅದಾದಮೇಲೆ ಗದಬ ಭಾಷೆ ಬರುತ್ತೆ, ಮಧ್ಯ ದ್ರಾವಿಡ ಭಾಷಾ ಗುಂಪಿಗೆ ಸೇರಿರುವಂಥದ್ದು. ಮಿಕ್ಕಿರೋದು ಕನ್ನಡ, ತಮಿಳು, ತುಳು ದಕ್ಷಿಣ ದ್ರಾವಿಡ ಭಾಷೆಗೆ ಸೇರಿದ್ದು. ದಕ್ಷಿಣ ಮಧ್ಯ ದ್ರಾವಿಡ ಭಾಷೆ ತೆಲುಗು.
ಯಾವುದೇ ಸಬ್ಜೆಕ್ಟ್ ಓದ್ಕೊಬೇಕಾದ್ರೆ ನಮಗೆ ಯಾವ ರೀತಿ ಬೇಕೋ ಆ ಥರ ಟ್ರಿಕ್ಸ್ನ ನೆನ್ಪಿಟ್ಕೊಂಡ್ರೆ ತುಂಬ ಈಸಿಯಾಗಿ ಯಾವುದೇ ಪ್ರಶ್ನೆ ಬಂದರೂ ನಾವು ಉತ್ತರ ಬರಿಬೋದು. ಮತ್ತು ಇನ್ನೊಂದು ಇಲ್ಲಿ ಪಂಚದ್ರಾವಿಡ ಭಾಷೆಗಳು ಅಂತ ಯಾವುದು ಅಂತ ಕೇಳ್ತಾರೆ. ಕನ್ನಡ, ತಮಿಳು, ತೆಲುಗು, ಗುಜರಾತಿ, ಮರಾಠಿ ಇದು ಪಂಚದ್ರಾವಿಡ ಭಾಷೆಗಳು. ನೆಕ್ಸ್ಟ್ 60ನೇ ಪ್ರಶ್ನೆ ಛಂದಸ್ಸಿನ ಬಗ್ಗೆ ಪ್ರಶ್ನೆ ಕೇಳಿದರೆ. ಧವಲ, ಮದನವತಿ, ಮಲ್ಲಿಕಾ ಮಾಲೆ, ಸರಳ ರಗಳೆ. ಸರಳ ರಗಳೆ ಇದು ಹೊಸಗನ್ನಡ ಛಂದಸ್ಸು. ಧವಳ ಇದು ಮಾತ್ರ ಛಂದಸ್ಸು. ಮದನವತಿ ಅಂಶ ಛಂದಸ್ಸು. ಮಲ್ಲಿಕಾಮಾಲೆ ವರ್ಣವೃತ್ತ ಅಥವಾ ಅಕ್ಷರ ಛಂದಸ್ಸು. ನೆಕ್ಸ್ಟ್ 61ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಜೋಸೆಫ್ ಕಾರ್ನಾಡ್ ಇವ್ರದ್ದು ಕತ್ತಲೆಯ ಹೃದಯ ಅನ್ನೋ ಕೃತಿ. T.S. ಎಲಿಯಟ್ ಬಂಜರು ಭೂಮಿ ದ ವೇಸ್ಟ್ಲ್ಯಾಂಡ್ ಆಕೃತಿ. ತಸ್ಲೀಮಾ ನಸ್ರೀನ್ ಲಜ್ಜಾ ಆಕೃತಿ. ಖಲೀಲ್ ಗಿಬ್ರಾನ್ ಬೆರಗು. ನೆಕ್ಸ್ಟ್ 62ನೇ ಪ್ರಶ್ನೆ ನಾನು ಕೊಂದ ಹುಡುಗಿ ಕಥೆಯ ಕತೆಗಾರರು ಯಾರು ಅಂತ ಕೇಳಿದರೆ. ಅಜ್ಜಂಪುರ ಸೀತಾರಾಮ್ ಇವ್ರ ಕತೆ ಇದು ನಾನು ಕೊಂದ ಹುಡುಗಿ. ನೆಕ್ಸ್ಟು ಕೊಡಗಿನ ಗೌರಮ್ಮ ಆಪ್ಷನ್ನು. ಇದು ವಾಣಿಯ ಸಮಸ್ಯೆ ಕೊಡಗಿನ ಗೌರಮ್ಮ ಅವ್ರದ್ದು. ಮನುವಿನ ರಾಣಿ ಅದು ಕೂಡ ಅವ್ರದ್ದೇನೆ. ಇನ್ನು ಕೊರಡ್ಕಲ್ ಶ್ರೀನಿವಾಸರಾವ್ ದನಿಯರ ಸತ್ಯನಾರಾಯಣ ಈ ಕತೆ ಬರೆದಿರೋವಂಥದ್ದು. ಸಾರಾ ಅಬೂಬಕರ್ ಅವ್ರದ್ದು ಚಪ್ಪಲಿಗಳು, ಚಂದ್ರಗಿರಿಯ ತೀರದಲ್ಲಿ ಇದೆಲ್ಲ ಅವ್ರು ಬರೆದಿರೋವಂಥದ್ದು. ನೆಕ್ಸ್ಟ್ 63ನೇ ಪ್ರಶ್ನೆ ಸಣ್ಣ ಕತೆ ಮತ್ತು ಅವುಗಳ ಪಾತ್ರಗಳನ್ನು ಗುರುತಿಸಿ ಅಂತ ಇದೆ. 4 ಮೊಳ ಭೂಮಿ ಕಾಳಿಂಗಯ್ಯ ಸರಿಯಾಗಿದೆ. ಚದುರಂಗ ಅವರು ಬರೆದಿರುವಂಥ ಒಂದು ಸಣ್ಣ ಕತೆ ಇದು. ಪ್ರಮುಖ ಪಾತ್ರ ಇಲ್ಲಿ ಕಾಳಿಂಗಯ್ಯ ಮತ್ತು ದೇವಯ್ಯನೇ. ಯಾಕಂದರೆ ಇಲ್ಲಿ ದೇವಯ್ಯನ 4 ಮೊಳ ಭೂಮಿಯನ್ನು ಈ ಕಾಳಿಂಗಯ್ಯ ಅನ್ನೋನು ಒತ್ತುವರಿ ಮಾಡ್ಕೊಂಡ್ಬಿಡ್ತಾನೆ ಅಕ್ರಮವಾಗಿ. ಅವ್ನಿಗೆ ಹೇಳಲ್ಲ ಕೇಳಲ್ಲ, ಅನುಕೂಲಸ್ಥ ಆಗಿದ್ದ ಅಲ್ವಾ, ಯಾರೇ ಬಂದ್ರೂ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಸಮಜಾಯಿಷಿ ಕೊಡ್ತಾ ಇದ್ದ ಇವನು. ಅದು ನಮ್ಮದೇ ಅನ್ನೋ ಥರ ಕಾಳಿಂಗಯ್ಯ. ಪಾಪ ದೇವಯ್ಯನಿಗೆ ಇಲ್ಲಿ ಅನ್ಯಾಯ ಆಗೋಗ್ಬಿಡುತ್ತೆ. ಕಾಳಿಂಗಯ್ಯ ಇಲ್ಲಿ ಬರುವಂಥ ಪ್ರಮುಖ ಪಾತ್ರ 4 ಮೊಳ ಭೂಮಿಯಲ್ಲಿ. ಈ ಕತೆ ಹಾಕಿದ್ದೀನಿ, ಒಂದ್ಸತಿ ಕೇಳಿ ಆಯಿತಾ, ಇಂಟ್ರೆಸ್ಟ್ ಇದ್ದರೆ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನೊಂಬುನಲ್ಲಿ ವಿಶ್ವನಾಥ ಅಂತ ಪಾತ್ರ ಬರುತ್ತಾ. ನಾನು ಈ ಕತೆ ಓದಿಲ್ಲ, ಆದರೆ ಇದು ಫಕೀರ್ ಮಹಮ್ಮದ್ ಕಟ್ಟಾಡಿ ಅವ್ರದ್ದು ಮುಸ್ಲಿಂ ಸಂಪ್ರದಾಯದ ಒಂದು ಕತೆ ಅಂತ ಅನಿಸುತ್ತೆ. ಇದು ಹೆಸರು ಕೇಳಿದ್ರೆ ನೋಡಿ ಓದಿ ಹೇಳ್ತೀನಿ, ಆದರೆ ಇದು ಆನ್ಸರ್ ಅಲ್ಲ. ನೊಂಬು ವಿಶ್ವನಾಥ ಅಲ್ಲ. ಬೆಡ್ ನಂಬರ್ 7ಗೆ ವಿಶ್ವನಾಥ, ಅಲ್ಲಿ ಬರುವಂಥ ಪ್ರಮುಖ ಪಾತ್ರ ವಿಶ್ವನಾಥ ಮತ್ತು ಉಮಾ. ತ್ರಿವೇಣಿಯವರು ಬರೆದಿರುವಂತಹ ಸಣ್ಣ ಕತೆ ಇದು. ಎ ಮತ್ತು ಸಿ ಸರಿಯಾಗಿರುವಂಥ ಉತ್ತರ. ಸೆರಗಿನ ಕೆಂಡ ಶಾಂತಿನಾಥ ದೇಸಾಯಿ ಅವರು ಬರೆದಿರುವಂಥದ್ದು. ರೀಸೆಂಟಾಗಿ ಓದ್ತಾ ಇದ್ದೀನಿ, ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ ಈ ಕಥೆಯನ್ನು ಕೇಳಿ. ನೆಕ್ಸ್ಟ್ ನವಿಲುಗಳು UR ಅನಂತಮೂರ್ತಿಯವರ ಕತೆ. ಆದರೆ ಇಲ್ಲಿ ಪಾತ್ರಗಳು ಕೊಟ್ಟಿದ್ರಲ್ವ ಅದು ತಪ್ಪು, ಹಾಗಾಗಿ D ಮತ್ತು E B 3 ತಪ್ಪು, AC ರೈಟ್. ನೆಕ್ಸ್ಟ್ 64ನೇ ಪ್ರಶ್ನೆ ಇವು ನವ್ಯ ಸಾಹಿತ್ಯದ ಗುಣಲಕ್ಷಣಗಳು ಅಂತ ಕೇಳಿದ್ದಾರೆ. ನವ್ಯ ಸಾಹಿತ್ಯದಲ್ಲಿ ಏಕಾಂಗಿತನ ಇತ್ತು ಮತ್ತು ಸಂಕೇತ ಪ್ರತಿಮೆಗಳು ಇವು ಇತ್ತು. ಇನ್ನು ಪ್ರಕೃತಿ ಆರಾಧನೆ ಅದು ನವೋದಯದ್ದು. ಕಾರ್ಮಿಕ ಹೋರಾಟ, ಪ್ರತಿಭಟನೆ ಇದು ಪ್ರಗತಿಶೀಲ ಮತ್ತು ದಲಿತ ಬಂಡಾಯದಲ್ಲಿ ಬರುವಂಥ ಗುಣಲಕ್ಷಣಗಳು. ಇದಕ್ಕೇನು ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಕಾಗಲ್ಲ ಅನಿಸುತ್ತೆ, ಯಾಕಂದರೆ ನಾನು ರೀಸೆಂಟಾಗಿ ಹೊಸಗನ್ನಡ ಸಾಹಿತ್ಯದ ಕಾಲಘಟ್ಟಗಳು ಮಾಡಿದ್ದೆ ಅಲ್ವಾ, ನೆನಪಿರುತ್ತೆ ನಿಮಗೆ. ಈ ನವ್ಯ ಸಾಹಿತ್ಯ ಅದು ಪ್ರೊಫೆಸರ್ ಪೊಯೆಟ್ರಿ ಅಲ್ವಾ, ಹಾಗಾಗಿ ಇಲ್ಲಿ ಜಾಸ್ತಿ ಏಕಾಂಗಿತನ ಇತ್ತು. ಬ್ರಿಟಿಷರು ನಮ್ಮ ಭಾರತವನ್ನು ಬಿಟ್ಟು ಹೋಗ್ಬಿಟ್ರು. ಅವ್ರು ಇದ್ದದ್ರಿಂದಲೇ ನಮಗೆ ಎಷ್ಟೆಲ್ಲ ಕಷ್ಟಗಳು ನಷ್ಟಗಳು, ಅವ್ರು ಹೋಗ್ಬಿಟ್ರೆ ಎಲ್ಲ ಸಮಸ್ಯೆ ತೀರ್ಬಿಡುತ್ತೆ ಅಂತ ಅಂದ್ಕೊಂಡಿದ್ವಿ. ಅದೇ ಅವ್ರು ಹೋದರೂ ಕೂಡ ಅದೇ ಸಮಸ್ಯೆಗಳಿದ್ದಾವೆ, ಅದೇ ಬಡತನ, ಅದೇ ಹಸಿವು, ಅದೇ ನಿರುದ್ಯೋಗ ಇದೆಲ್ಲ ಇನ್ನೂ ತಾಂಡವಾಡ್ತಾ ಇದೆ. ಯಾವಾಗ ನಮ್ಗೆ ಸ್ವತಂತ್ರ ಬೇಕು ಅಂತ ಎಲ್ಲ ಒಟ್ಟಾಗಿ ಯುದ್ಧ ಮಾಡಿ ಅವ್ರನ್ನ ಹೊರಗಡೆ ದಬ್ಬಿದ್ವಲ್ಲ, ಅದಾದಮೇಲೆ ಇಲ್ಲಿ ಒಂದು ರೀತಿ ಏಕಾಂಗಿತನ, ಯಾರೂ ಇಲ್ಲ ನಾನು ಅನ್ನೋ ಸ್ವಾರ್ಥಪರತೆ ಹೆಚ್ಚಿನದಾಗಿ ಇಲ್ಲಿ ಕಾಣಿಸ್ತಾ ಇತ್ತು. ವ್ಯಕ್ತಿನಿಷ್ಠವಾಗಿತ್ತು ಇದು. ಮುಂಚಿನ ಕವಿಗಳೆಲ್ಲ ಸಮಾಜವನ್ನು ಕೇಂದ್ರವನ್ನಾಗಿಟ್ಕೊಂಡು ಕೃತಿ, ಕವನ, ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ರೆ ಇವರು ವ್ಯಕ್ತಿಯನ್ನು ಕೇಂದ್ರವಾಗಿಟ್ಕೊಂಡು ಕೃತಿಯನ್ನು ಬರೆಯೋದಕ್ಕೆ ಮುಂದಾಗ್ತಾರೆ. ವಾಸ್ತವಿಕತೆಯನ್ನೇ ಮರ್ತು ಬಿಡ್ತಾರೆ ಇಲ್ಲಿ. ಅಂದರೆ ಇವರ ಒಂದು ಸಾಹಿತ್ಯದಲ್ಲಿ ವಿಜೃಂಭಣೆ ತುಂಬಾ ಹೆಚ್ಚಿನದಾಗಿ ಗಮನಿಸ್ತೀವಿ. ಎಲ್ಲ ಓದ್ಕೊಂಡಿರುವಂಥ ಸಾಹಿತಿಗಳಲ್ವಾ, ರೂಪಕಗಳು, ಸಂಕೇತಗಳನ್ನು, ಪ್ರತಿಮೆಗಳನ್ನು ಜಾಸ್ತಿ, ಪೌರಾಣಿಕ ಪ್ರತಿಮೆಗಳನ್ನು ಹೆಚ್ಚೆಚ್ಚಾಗಿ ಕಾವ್ಯಗಳಲ್ಲಿ ತರೋದಕ್ಕೆ ಮುಂದಾಗ್ತಾರೆ. ಇದೇನಾಗುತ್ತೆ ಮುಂದಕ್ಕೆ ಅಂದರೆ ಸಾಮಾನ್ಯ ಜನತೆಗೆ ಓದೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಓದ್ಕೊಂಡಿರೋರಷ್ಟೇನೆ ಈ ಒಂದು ಸಾಹಿತ್ಯವನ್ನು ಅಧ್ಯಯನ ಮಾಡ್ಬೋದಾಗಿತ್ತು. ಅದಕ್ಕೋಸ್ಕರ ಇದು ಹಿನ್ನಡೆಗೆ ಬೀಳುತ್ತೆ. ಇದಾದ್ಮೇಲೆ ಬರುವಂಥದ್ದೇ ದಲಿತ ಬಂಡಾಯ ಸಾಹಿತ್ಯ. ನೆಕ್ಸ್ಟ್ 65ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ. ಆನಂದವರ್ಧನ ಧ್ವನ್ಯಾಲೋಕನ ಕೃತಿಯನ್ನು ಬರೆದಿದ್ದಾರೆ. ಧ್ವನಿ ಸಿದ್ಧಾಂತವನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇವರು ಕಾವ್ಯಾಸಾತ್ಮಧ್ವನಿಹಿ ಅನ್ನೋ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ ಕಾವ್ಯದ ಬಗ್ಗೆ. ನೆಕ್ಸ್ಟ್ ಭಾಮಹ ಕಾವ್ಯಾಲಂಕಾರ ಅನ್ನೋ ಕೃತಿಯನ್ನು ಬರೆದಿದ್ದಾರೆ. ಅಲಂಕಾರ ಸಿದ್ಧಾಂತ ಇವರ ಕೊಡುಗೆ. ಶಬ್ದಾರ್ಥೌ ಸಹಿತೌ ಕಾವ್ಯಂ. ನೆಕ್ಸ್ಟ್ ವಾಮನ ರೀತಿರಾತ್ಮ ಕಾವ್ಯಸ್ಯ ಅನ್ನೋ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ. ರೀತಿ ಸಿದ್ಧಾಂತದ ಪ್ರತಿಪಾದಕ ಇವರು. ಕಾವ್ಯಾಲಂಕಾರ ಸೂತ್ರ ವೃತ್ತಿ ಇವರ ಕೃತಿ.
ನೆಕ್ಸ್ಟ್ ಕುಂತಕ ಶಬ್ದಾರ್ಥವು ಸಹಿತವು ವಕ್ರಕವಿ ವ್ಯಾಪಾರ ಶಾಲಿನಿ ಬಂದೇ ವ್ಯವಸ್ಥಿತವು ಕಾವ್ಯಂ ತದ್ವಿದಾಹ್ಲಾದಕಾರಿಣಿ. ಈ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ. ವಕ್ರೋಕ್ತಿ ಜೀವಿತ ಇವರ ಕೃತಿ ವಕ್ರೋಕ್ತಿ ಸಿದ್ಧಾಂತವನ್ನು ಕೊಡುಗೆಯಾಗಿ ಕೊಡ್ತಾರೆ. ನಾನೊಂದು ಹೇಳ್ತೀನಿ, ಬಹುಜ್ಞತಾ ಉತ್ಪತ್ತಿ ವ್ಯುತ್ಪತ್ತಿಯ ಬಗ್ಗೆ ವ್ಯಾಖ್ಯಾನವನ್ನು ಕೊಟ್ಟಿರುವಂತಹ ಮೀಮಾಂಸಕ ಯಾರು? ಕಮೆಂಟಲ್ಲಿ ಹೇಳ್ತೀರಾ? ನೆಕ್ಸ್ಟ್ 66ನೇ ಪ್ರಶ್ನೆ, ಕರಾವಳಿ ಭಾಗದಲ್ಲಿ ಬಳಕೆಯಲ್ಲಿರುವಂತಹ ಹವ್ಯಕ ಕನ್ನಡ ಇದು ಒಂದು ಶಿಷ್ಟ ಪ್ರಭೇದ, ಪ್ರಾದೇಶಿಕ ಪ್ರಭೇದ, ಐತಿಹಾಸಿಕ ಪ್ರಭೇದ, ಸಾಮಾಜಿಕ ಪ್ರಭೇದ. ಈ ಹವ್ಯಕ ಪ್ರಭೇದ ಅನ್ನೋದು ಹವ್ಯಕ ಬ್ರಾಹ್ಮಣರು ಮಾತನಾಡುವಂತಹ ಒಂದು ಸಾಮಾಜಿಕ ಪ್ರಭೇದ. ಅದು ಸಾಮಾಜಿಕ ಪ್ರಭೇದ ಅಂದರೆ ಒಂದು ನಿರ್ದಿಷ್ಟ ಜಾತಿಯ ಅಥವಾ ಸಮಾಜದ ಅಥವಾ ಸಮುದಾಯದ ಜನರ ಆಡು ಭಾಷೆಯಾಗಿ ಬಳಕೆಯಾಗೋದೇ ಸಾಮಾಜಿಕ ಪ್ರಭೇದ ಅಂತ. ಇದನ್ನು ಯಾವ ಥರ ಹೇಳೋದು ನಿಮಗೆ? ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಇವಾಗ ನಮ್ಮದೇ ಒಂದು ಸಮುದಾಯ ಅಂತ ಇರುತ್ತೆ. ನಾವು ಒಂದು ಸ್ವಲ್ಪ ಈ ಥರ ಸಮುದಾಯಕ್ಕಿಂತ ಭಿನ್ನವಾಗಿ ಬೇರೆ ಕಡೆ ವಾಸವಾಗಿರ್ತೀವಿ. ನಾವು ಮಾತಾಡೋಂತಹ ಒಂದು ಭಾಷೆಯನ್ನು ಸಾಮಾಜಿಕ ಪ್ರಭೇದ ಅಂತ ಗುರುತಿಸ್ಬೋದು. ನಮ್ಮ ಸಮುದಾಯ ಸಂಪೂರ್ಣವಾಗಿ ಆ ಭಾಷೆಯನ್ನು ಒಪ್ಕೊಂಡಿದೆ, ಹಾಗೆ ಎಲ್ಲರೂ ಅದೇ ಭಾಷೆಯಲ್ಲೇ ಮಾತಾಡ್ತಾ ಇದ್ದಾರೆ, ಎಲ್ಲರಿಗೂ ಅರ್ಥ ಆಗ್ತಿದೆ ಅಂದರೆ ಅದು ಸಾಮಾಜಿಕ ಪ್ರಭೇದ. ಇನ್ನು ಪ್ರಾದೇಶಿಕ ಪ್ರಭೇದ ಅಂತ ಇದೆಯಲ್ವಾ, ಇದು ಭೌಗೋಳಿಕ ಪ್ರದೇಶಗಳ ವ್ಯಾಪ್ತಿಯ ಒಳಗೆ ಮಾತಾಡುವಂತಹ ಒಂದು ಭಾಷೆ. ಫಾರ್ ಎಕ್ಸಾಂಪಲ್ ಮೈಸೂರು ಕನ್ನಡ, ಮಂಗಳೂರು ಕನ್ನಡ, ಮಲೆನಾಡು ಕನ್ನಡ, ಕರಾವಳಿ ಕನ್ನಡ. ಈ ಕರಾವಳಿ ಕನ್ನಡದ ಒಳ ಪ್ರಭೇದನೇ ಈ ಹವ್ಯಕ ಕನ್ನಡ. ಅಂದರೆ ಅದು ಒಂದು ಸಮುದಾಯಕ್ಕೆ ಸೀಮಿತ ಆಗಿರುವಂಥ ಭಾಷೆ. ಹವ್ಯಕ ಕನ್ನಡ ನಮಗೆಲ್ಲ ಬರುತ್ತಾ? ಖಂಡಿತವಾಗ್ಲೂ ಬರೋದಿಲ್ಲ. ಈಗ ಅರ್ಥ ಆಗಿರಬೇಕಲ್ವ ನಿಮಗೆ? ಪ್ರಾದೇಶಿಕ ಪ್ರಭೇದ ಅಂದರೆ ಬೇರೆ, ಸಾಮಾಜಿಕ ಪ್ರಭೇದ ಅಂದರೆ ಬೇರೆ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಪ್ರಾದೇಶಿಕ ಪ್ರಭೇದ, ಬೆಂಗಳೂರು ಕಡೆ ಏನು ಸಮಾಚಾರ, ಏನು ವಿಷಯ ಅಂತ ಅನ್ನೋದಕ್ಕೆ ಏನು ಸಮಾಚಾರ ಅಂತ ಹೇಳ್ತೀವಿ ಅಲ್ವಾ, ಇದು ಪ್ರಾದೇಶಿಕ ಪ್ರಭೇದ. ಅದೇ ಹವ್ಯಕ ಕನ್ನಡದಲ್ಲಿ ಎಂಥವಳೋ, ವಿಶೇಷ ಎಂಥದೋಳೋ ಅಂತಾರಂತೆ ಹವ್ಯಕ ಕನ್ನಡದಲ್ಲಿ. ನಮಗೆ ಎಂಥವಳೋ ಅಂದರೆ ಅರ್ಥ ಆಗಲಿಲ್ಲ, ಆದರೆ ಏನು ಸಮಾಚಾರ, ಎಂಥ ವಿಶೇಷ, ಏನು ವಿಷಯ, ಈ ಮಂಗಳೂರು ಮೈಸೂರು ಬೆಂಗಳೂರು ಕಡೆ ಮಾತಾಡೋವಂಥದ್ದು ನಮ್ಗೆ ಅರ್ಥ ಆಗುತ್ತೆ. ಇದನ್ನು ಪ್ರಾದೇಶಿಕ ಪ್ರಭೇದ ಅಂತ ಕರೆಯೋದು. ಭೌಗೋಳಿಕವಾಗಿ ಸ್ವಲ್ಪ ದೂರನೇ ಇದ್ದರೂ ಕೂಡ ಆ ಭಾಷೆಗಳು ನಮಗೆ ಅರ್ಥ ಆಗುತ್ತೆ. ಆದರೆ ಒಂದು ಸಮಾಜಕ್ಕೆ, ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿರುವಂಥ ಭಾಷೆ ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಆಗುತ್ತೆ. ಕೆಲವೊಂದು ಪದಗಳು ಅರ್ಥನೇ ಆಗಲ್ಲ ಬಿಡಿ. ಇನ್ನು ಶಿಷ್ಟ ಪ್ರಭೇದ ಅಂತ ಇದೆಯಲ್ವಾ, ಇದು ಗ್ರಂಥಸ್ಥ ಭಾಷಾ ರೂಪ. ಇನ್ನು ಐತಿಹಾಸಿಕ ಪ್ರಭೇದ ಅನ್ನೋದು ಕಾಲಾನುಕ್ರಮಕ್ಕೆ ಅನುಗುಣವಾಗಿ ಭಾಷೆಯಲ್ಲಿ ಬದಲಾವಣೆ ಆಗ್ತದಲ್ವ, ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ. ಇದನ್ನು ಐತಿಹಾಸಿಕ ಭಾಷಾ ಪ್ರಭೇದ ಅಂತ ಗುರುತಿಸ್ಬೋದು. ನೆಕ್ಸ್ಟ್ 67ನೇ ಪ್ರಶ್ನೆ, ಹೆರಾಲ್ಡ್ ಎಂ ಜಾನ್ಸನ್ನು ಸ್ಖಾಲಿತ್ಯದ ಕಾರಣಗಳನ್ನು ಈ ರೀತಿ ವರ್ಗೀಕರಣ ಮಾಡಿದ್ದಾನೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಅನಿವಾರ್ಯವಾಗಿ ಮಾಡುವಂಥ ವ್ಯತ್ಯಾಸಗಳು ಹಾಗೆ ಆಕಸ್ಮಿಕವಾಗಿ ಆಗುವಂತಹ ವ್ಯತ್ಯಾಸಗಳು ಎ ಮತ್ತು ಇ. ಇನ್ನು ಸ್ಥಾನಪಲ್ಲಟನೂ ಆಗೋದಿಲ್ಲ, ಪ್ರಕ್ಷೇಪನೂ ಅಲ್ಲ, ಅಕ್ಷರ ಭ್ರಾಂತಿನೂ ಅಲ್ಲ. ಇದು ಕೂಡ ಸ್ಖಾಲಿತ್ಯಕ್ಕೆ ಕಾರಣಗಳೇನೆ. ಅದೇ ಹೆರಾಲ್ಡ್ ಎಂ ಜಾನ್ಸನ್ ಅವರು ಹೇಳಿರುವಂಥದ್ದು ಎ ಮತ್ತು ಇ. ನೆಕ್ಸ್ಟ್ 68ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಅಂಟಿಕೆ ಪಂಟಿಕೆ ಪದಗಳು, ಕಲ್ಗಿ ತುರ ಹಾಡುಗಳು, ಮಾರ್ನವಮಿ ಹಾಡುಗಳು, ಕೊಂತಿಯ ಪದಗಳು. ನೋಡಿ, ಇದು ಜಾನಪದ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂಥದ್ದು. ಜಾನಪದ ಗೀತೆಗಳು, ಅದರಲ್ಲಿ ಸಂಪ್ರದಾಯದ ಹಾಡುಗಳು, ಲಾವಣಿ ಹಾಡುಗಳು, ಬೀಸುವ ಪದ, ಕುಟ್ಟುವ ಪದ, ಈ ಅಂಟಿಕೆ ಪಂಟಿಕೆ ಪದ, ಕುಟ್ಟುವ ಪದಗಳು, ಈ ಥರ ಎಷ್ಟೊಂದು ಗೀತೆಗಳು ಬರ್ತಾವಲ್ವಾ, ಅದಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು. ಯಾವ ದೇವರಿಗೆ ಸಂಬಂಧಪಟ್ಟಿರುವಂಥ ಹಾಡುಗಳು ಅಂತ ನಾವಿಲ್ಲಿ ಹೊಂದಿಸಬೇಕು. ಅಂಟಿಕೆ ಪಂಟಿಕೆ ಪದಗಳು ಗಂಗಾದೇವಿ ಪದ. ಇದು ಮಲೆನಾಡಿನ ಕೆಲವು ಪ್ರದೇಶಗಳಲ್ಲಿ ವಿಶಿಷ್ಟವಾಗಿ ಆಚರಣೆಯಲ್ಲಿರುವಂತಹ ಒಂದು ಸಂಪ್ರದಾಯ. ದೀಪಾವಳಿ ಹಬ್ಬ ಬರುತ್ತಲ್ಲ, ಆ ಟೈಮಲ್ಲಿ ನೀರು ತುಂಬ ಹಬ್ಬ ಅಂತ ಮಾಡ್ತಾರಲ್ಲ, ಆಗ ಊರಿನ ಜನರು ಸಾಂಪ್ರದಾಯಿಕವಾಗಿ ಪೂಜಿಸಿ ಒಂದು ಜ್ಯೋತಿಯನ್ನು ಹಚ್ತಾರೆ. ಅದನ್ನು ಮನೆ ಮನೆಗೂ ತೊಗೊಂಡು ಹೋಗಿ ಎಲ್ಲ ಮನೆಯಲ್ಲೂ ಅದೇ ಬೆಳಕಿನಿಂದ ದೀಪವನ್ನು ಹಣ್ತಾರೆ. ಅಂಟಿಂಗ್ಯೂ, ಆಡಿವೇದ, ಅಂಟಿ ಪಂಟಿ ಅನ್ನೋ ಹೆಸರು ಕೂಡ ಈ ಅಂಟಿಗೆ ಪಂಟಿಗೆ ಇದೆ. ಗೀತೆಯನ್ನು ಹಾಡೋ ತಂಡದವರಿಗೆ ಅಂಟಿಗೆ ಪಂಟಿಗೆ ಅಂತ ಕರೀತಾರೆ. ಮಲೆನಾಡಲ್ಲಿ, ಅದರಲ್ಲೂ ಶಿವಮೊಗ್ಗ ಜಿಲ್ಲೆ, ಉತ್ತರ ಕರ್ನಾಟಕದ ಕೆಲವು ಕಡೆ ಜ್ಯೋತಿ ಕೊಡುವುದು, ದೀಪ ನಾಡುವುದು ಅಂತಲೂ ಕೂಡ ಕರೀತಾರೆ. ನೋಡಿ, ಈ ಒಂದು ಸಂಪ್ರದಾಯ ಮೊಟ್ಟ ಮೊದಲ ಬಾರಿಗೆ ಚಿತ್ರದುರ್ಗದಲ್ಲಿ ಕಾಣಿಸ್ಕೊಂಡ್ರು ಕೂಡ ಅಲ್ಲಿ ಹುಟ್ಟಿ ಬೇರೆ ಬೇರೆ ಕರ್ನಾಟಕದ ಇತರೆ ಪ್ರದೇಶದ ಕಡೆಗೆ ವಿಸ್ತರಿಸಿದೆ ಅಂಟಿಗೆ ಪಂಟಿಗೆ ಪದಗಳು. ಕಲ್ಗಿ ತುರ ಹಾಡುಗಳು ಅಂತ ಇದೆಯಲ್ವಾ, ಇದು ಉತ್ತರ ದೇವಿಯ ಹಾಡುಗಳು. ಇದು ಲಾವಣಿ ಪದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಮಾರ್ನವಮಿ ಹಾಡು ಅಂತ ಇದೆಯಲ್ವಾ, ಇದು ಹರ್ದೇಶಿ, ನಾಗೇಶಿ, ಲಾವಣಿ. ಇದು ಕೂಡ ಗೀಗಿ ಪದಗಳು ಅಂತ ಕೇಳಿದ್ದೀರಾ? ಗೀಗಿ ಮೇಳ. ಇಲ್ಲಿ ಗಂಡು ಹೆಣ್ಣು ಇಬ್ಬರೂ ಭಾಗವಹಿಸ್ತಾರೆ. ಹೆಣ್ಣು ಯಾವಾಗಿಂದ ಭಾಗವಹಿಸೋದಕ್ಕೆ ಈ ಗೀಗಿ ಪದದಲ್ಲಿ ಪ್ರಾರಂಭ ಮಾಡಿದ್ರೋ ಆಗಿಂದನೇ ಹರದೇಶಿ, ನಾಗೇಶಿ, ಲಾವಣಿಗಳು ಹುಟ್ಕೊಂಡ್ವು ಅನ್ನೋ ಪ್ರತೀತಿ ಇದೆ. ಅಂದರೆ ಗೀಗಿ ಮೇಳದಲ್ಲಿ 2 ಪ್ರಭೇದ ಅಂತ ಅರ್ಥ, ಹರದೇಶಿ, ನಾಗೇಶಿ. ಹರದೇಶಿಯವರದು ಗಂಡಿನ ಪಕ್ಷ ಆದರೆ ನಾಗೇಶಿಯವರದು ಹೆಣ್ಣಿನ ಪಕ್ಷ. ನೆಕ್ಸ್ಟ್ ಕೊಂತಿಯ ಪದಗಳು ಅಂತ ಇದೆ, ಇದಕ್ಕೆ ಪಾಂಡವರ ಕತೆ. ನೆಕ್ಸ್ಟ್ 69ನೇ ಪ್ರಶ್ನೆ,
ಕುರುವಯ್ಯ ಮತ್ತು ಅಂಕುಶದೊಡ್ಡಿ ಮಾಪುರತಾಯಿಯ ಮಕ್ಕಳು, ಖಾನಾವಳಿಯ ನೀಲ, ಮಾಧವಿ. ಜಂಬಣ್ಣ ಅಮರಚಿಂತ ಅವರದು ಕುರುವಯ್ಯ ಮತ್ತು ಅಂಕುಶದೊಡ್ಡಿ. ಗೀತಾ ನಾಗಭೂಷಣ್ ಅವರದು ಮಾಪುರತಾಯಿಯ ಮಕ್ಕಳು. ಬಸವರಾಜ್ ಕಟ್ಟಿಮನಿ ಅವರ ಕೃತಿ ಖಾನಾವಳಿಯ ನೀಲ. ಅನುಪಮ ನಿರಂಜನ್ ಅವರದು ಮಾಧವಿ. ನೆಕ್ಸ್ಟ್ 70ನೇ ಪ್ರಶ್ನೆ, ಕವಿಗಳ ಜನ್ಮ ದಿನಾಂಕದ ಆಧಾರದ ಮೇಲೆ ಕಾಲಾನುಕ್ರಮದಲ್ಲಿ ಹೊಂದಿಸಿ ಅಂತ ಇದೆ. ಆರ್ಡರ್ ವೈಸಾಗಿ ನೋಡೋದಾದರೆ ಡಿ ವಿ ಜಿ ಅವರು 1887ರಲ್ಲಿ ಜನಿಸ್ತಾರೆ. ನೆಕ್ಸ್ಟ್ ವಿ ಸಿ ಅವ್ರದ್ದು 1899ರಲ್ಲಿ ಜನಿಸ್ತಾರೆ. ಮಧುರ ಚೆನ್ನ ಅವರು 1903ರಲ್ಲಿ ಜನಿಸ್ತಾರೆ. ಜಿ ಪಿ ರಾಜರತ್ನಂ ಅವರು 1909ರಲ್ಲಿ ಜನಿಸ್ತಾರೆ. ಸಿದ್ದಯ್ಯ ಪೌರಾಣಿಕ ಅವರು 1917ರಲ್ಲಿ ಜನಿಸ್ತಾರೆ. ಎ ಬಿ ಡಿ ಸಿ ಇ